ಹಿರಿಯೂರು ತಾಲೂಕು ಜೆಜಿಹಳ್ಳಿ ಹೋಬಳಿಯ ಗಾಯತ್ರಿ ಜಲಾಶಯ ಸೇರಿದಂತೆ ಕಲ್ವಳ್ಳಿ ಭಾಗ ಮತ್ತು ಐಮಂಗಲ ಹೋಬಳಿಯ ಎಲ್ಲ ಕೆರೆಗಳಿಗೆ ನೀರು ಹರಿಸಲು ಮುಂದಿನ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡುವಂತೆ ಮನವಿ ಮಾಡಲು ಜುಲೈ 2ರ ಗುರುವಾರ ಹಿರಿಯೂರು ರೈತ ಮುಖಂಡರೊಂದಿಗೆ ಮಾಜಿ ಶಾಸಕರಾದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿ.ಟಿ. ಶ್ರೀನಿವಾಸರವರು, ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಅಧಿಕೃತ ನಿವಾಸಕ್ಕೆ ಭೇಟಿ ನೀಡಿ ಮನವಿ ಸಲ್ಲಿಸಿದ ಹಿನ್ನೆಲೆ ಮುಂದಿನ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡುವ ಮೂಲಕ ಆ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಎಂಬುದು ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಸರ್, ಹಿರಿಯೂರು ತಾಲೂಕು ಯಾವಾಗಲೂ ಬರಪೀಡಿತವಾದಂಥ ತಾಲೂಕು ಸರ್. ಮಳೆ ಕೆಲವು ವರ್ಷಗಳಾಗುತ್ತೆ, ಕೆಲವು ವರ್ಷಗಳಾಗೋದಿಲ್ಲ. ಮತ್ತೆ ಈ ವರ್ಷದ ಹವಾಮಾನದ ತಮ್ಗೆ ಗೊತ್ತಿದೆ, 40% ಆಫ್ ರೈನ್ ಕಡಿಮೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದರಲ್ಲೂ ಇವತ್ತು ಇಲ್ಲಿ ಬಂದಿರುವಂಥ 2 ಹೋಬಳಿಯವರು, ಒಂದು ಜೋಗನಹಳ್ಳಿ, ಇನ್ನೊಂದು ಐಮಂಗಲ ಹೋಬಳಿಯವರು. ಜೋಗನಹಳ್ಳಿ ಹೋಬಳಿಯಲ್ಲಿ ಇವತ್ತು ಸಚಿವರಾಗಿದ್ದಂಥ ಸುಧಾಕರ್ ಅವರು ನಮ್ಮ ಜೊತೆಯಲ್ಲಿ ಭೌತಿಕವಾಗಿ ಅವರಿಲ್ಲ. ಆದರೆ ಅವರು ಒಂದು ಉತ್ತಮವಾದಂಥ ಕೆಲಸವನ್ನ ಮಾಡಬೇಕು, ಜನಪರ ಕೆಲಸವನ್ನ ಅಂತ ಹೇಳಿ ತಮ್ಮ ಮುಖಾಂತರ ವಾಟರ್ ಅಲೋಕೇಶನ್ನ ಮಾಡಿಸಿದ್ದಾರೆ ಸರ್. ಮಾಡಿಸಿ ಆ ಫೈಲನ್ನು DPR ಮಾಡಿಸಿ ಈಗ ಸೆಕ್ರೆಟರಿವರೆಗೂ ತರಿಸಿದ್ದಾರೆ ಸರ್. ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಈ ಭಾಗದ ಜನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದಾದ ನಂತರ ಅವರಿವಾಗಿಲ್ಲ, ಆ ಒಂದು ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾವಿವತ್ತು ರೈತರೆಲ್ಲ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸರ್. ಆ ಜೋಗನಹಳ್ಳಿ ಭಾಗದ್ದು ಏನು ಇವತ್ತು ಸೆಕ್ರೆಟರಿವರೆಗೂ ಬಂದಿದೆ, ಅದನ್ನು ತಾವು ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ಫೈನಾನ್ಸ್ ಬಂದಿದೆ, ಅಪ್ರೂವ್ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ಮತ್ತು ಐಮಂಗಲ ಭಾಗ ಕೂಡ ಅದೇ ಪರಿಸ್ಥಿತಿಯಲ್ಲಿದೆ ಸರ್. ಐಮಂಗಲ ಭಾಗದ್ದು ಕೃಷ್ಣಮೂರ್ತಿ ಅವರು ಮಾತಾಡ್ತಾ ಹೇಳಿದ್ರು ಸರ್, ಭದ್ರಾ ಯೋಜನೆದು ಚಿತ್ರದುರ್ಗ ಬ್ರಾಂಚ್ ಕೆನಾಲ್ದು ವರ್ಕು ತರೀಕೆರೆಯಿಂದ ಮುಂದಕ್ಕೆ ಒಂದು ಹಳ್ಳಿ, ಹೆಗಡೆಹಳ್ಳಿ ಅಂತ ಹೇಳಿ, ಆ ಹಳ್ಳಿ ಹತ್ರ ಒಂದು ಬಂಡೆ ಇನ್ನೊಂದು 10-15 ಡೇಸ್ ವರ್ಕ್ ಆದ್ರೆ ಕೆಲಸ ಮುಗಿಯುತ್ತೆ ಸರ್. ಅದಾದ್ರೆ ನೀರು ಇದ್ರವರೆಗೂ ಬರುತ್ತೆ ಸರ್, ಚಿತ್ರದುರ್ಗದ ಗೂನೂರು ಅನ್ನೋ ಒಂದು ಹಳ್ಳಿವರೆಗೂ ಬರುತ್ತೆ. ಅಲ್ಲಿ ಬಂದ್ರೆ ಮುಂದೆ ಗೌನಹಳ್ಳಿ ಉಳಿದಂತ ಎಲ್ಲ ಹಳ್ಳಿಗಳಿಗೂ ಐಮಂಗಲದಲ್ಲಿ ಬರುತ್ತೆ ಸರ್. ಹಾಗಾಗಿ ಅಲ್ಲೂ ಕೂಡ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ತಾವು ಮೊನ್ನೆ ನಾನು ರಾಮಲಿಂಗಾರೆಡ್ಡಿ ಸರ್ ಅವ್ರನ್ನು ಕೂಡ ಭೇಟಿ ಮಾಡಿ ಒಂದು ಮೀಟಿಂಗ್ ಅನ್ನ ಮಾಡಿಕೊಡಿ, ಐಮಂಗಲ ಭಾಗದ್ದು ವಿಶೇಷವಾಗಿ ಮಾತಾಡ್ಲಿಕ್ಕೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ದಯವಿಟ್ಟು ತಾವು ಕೂಡ ಒಂದು ಆ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಆ ನಡೀತಾ ಇರುವಂತ ಕೆಲಸ ಐಮಂಗಲದ್ದು ಸ್ವಲ್ಪ ಬೇಗ ಕೆಲಸ ಮಾಡಿದ್ರೆ, ನೀರು ಬಂದ್ರೆ ಸ್ವಾಭಾವಿಕವಾಗಿ ಕೂಡ ಕೆಲವು ಕೆರೆಗಳಿಗೆ ನೀರು ಹರಿಸ್ಬೋದು ಸರ್. ಹರಿಸಿದ್ರೆ ಸ್ವಲ್ಪ ಮಟ್ಟಿಗೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ, ರೈತರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ತಾವು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ. ಇದೇ ವೇಳೆ ಸಚಿವ ಡಿ. ಸುಧಾಕರ್ ಅವರ ಪುತ್ರ ಸುಹಾಸ್ ಹಾಗೂ ಹಿರಿಯ ಶಾಸಕರಾದ ಬಿ.ಜಿ. ಗೋವಿಂದಪ್ಪನವರು, ಟಿ. ರಘುಮೂರ್ತಿರವರು, ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ.ಎಸ್. ಮಂಜುನಾಥ್ರವರು, ಕೆಪಿಸಿಸಿ ಸದಸ್ಯರಾದ ಎ. ಅಮೃತೇಶ್ವರ ಸ್ವಾಮಿ, ಆರ್. ಮಂಜುನಾಥ್, ಬೇತೂರುಪಾಳ್ಯ ರಾಜು ಸೇರಿದಂತೆ ಅನೇಕ ಮುಖಂಡರು, ರೈತ ಮುಖಂಡರುಗಳು ಉಪಸ್ಥಿತರಿದ್ದರು. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.